ಸರ್ ನನಗೆ ಹಸಿವೆ ಆಗೋದಿಲ್ಲ ಬೆಳಿಗ್ಗೆ ಟೈಮು, ಸೊ ಹಾಗಾಗಿ ಒಂದು ಕಪ್ ಕಾಫಿನೋ ಟೀನೋ ಒಂದು ಸ್ವಲ್ಪ ಬಿಸ್ಕೆಟ್ ಜೊತೆ ತಿಂದರೆ ಅದು ಓಕೆನಾ ಅಂತ ಕೇಳ್ತಾ ಇರ್ತಾರೆ. ಈಗ ಕಾಫಿ ಅಥವಾ ಟೀ ತಿಂಡಿಗೆ ಅದೊಂದು ರಿಪ್ಲೇಸ್ಮೆಂಟ್ ಅಲ್ಲ. ಈಗ ಒಂದು ಕಪ್ ಆಫ್ ಕಾಫಿ ಆರ್ ಟೀಯಲ್ಲಿ ನಿಮಗೆ ಪ್ರೋಟೀನು, ನಾರಿನಾಂಶ, ಬೇಕಾಗಿರೋ ಈ ಪೌಷ್ಟಿಕಾಂಶ ಎಲ್ಲ ಎಲ್ಲಿರುತ್ತೆ. ಸೊ ಈಗ ನೀವು ಕಾಫಿ ನಾನು ಕುಡಿಲೇಬೇಕು ಅಂತ ಅಂದರೆ ನೀವು ತಿಂಡಿ ತಿಂದಾದ್ಮೇಲೆ ಕುಡೀರಿ. ಈಗ ಕೆಲವ್ರಿಗೆ ಆಲ್ರೆಡಿ ಅಸಿಡಿಟಿ, ಗ್ಯಾಸ್ಟ್ರೈಟಿಸು, ಈ ಹಲವಾರು ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ ಖಾಲಿ ಹೊಟ್ಟೆಲೆಲ್ಲ ಕಾಫಿ ಕುಡಿದ್ರೆ ಅದರ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಈಗ ನನ್ನ ಪೇಷಂಟ್ಸು ಕೆಲವರು IBS ಇರ್ತಾರೆ, ಕೆಲವರು ಅಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇರೋರಿಗೆಲ್ಲ ಅವರು ನಾನು ಒಂದು ಕಪ್ ಕಾಫಿ ನನಗೆ ಇಷ್ಟ ಆಗುತ್ತೆ ಕುಡಿಬೇಕು ಅಂತ ಅನ್ಸಿದ್ರೆ ತಿಂಡಿ ತೊಗೊಂಡಾದ್ಮೇಲೆ ತೊಗೊಳ್ಳಿ. ಕೆಲವ್ರು ಏನು ಮಾಡ್ತಾರೆ, ಒಂದೆರಡು ಬಿಸ್ಕೆಟ್ ಕಾಫಿ ಜೊತೆ ಕುಡಿಯೋದು, ಆಮೇಲೆ ಟೀ ಜೊತೆ ತೊಗೊಳ್ಳೋದು, ತಿಂಡಿನ 10-11 ಗಂಟೆಗೆ ಪೂಜೆ ಗೀಜೆ ಅಂದ್ಕೊಂಡು ತುಂಬ ಲೇಟಾಗಿ ತಿಂತಾ ಇರ್ತಾರೆ. ಅವಾಗೇನಾಗುತ್ತೆ, 11 ಗಂಟೆಗೆ ತಿಂಡಿ ತಿಂದು ಮತ್ತು 1-1:30ಗೆಲ್ಲ ಊಟ. ಸೊ ಒಂಥರ ಈ ಗ್ಯಾಪ್ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಸೊ ಫುಡ್ ಟೈಮಿಂಗ್ಸ್ ಒಂಥರ ಹಫಜಾರ್ಡ್ ಆಗಿಬಿಡುತ್ತೆ. ಸೊ ಆದಷ್ಟು ತಿಂಡಿ ಅನ್ನೋದನ್ನು ಒಂದು ಟೈಮ್ಗಂತ ತೊಗೊಳ್ಳಿ. ಐಡಿಯಲಿ ನೀವು ಈಗ 6 ಗಂಟೆಗೆ ಎದ್ದಿರೋ ಮನುಷ್ಯ ಒಂದು 8 ಗಂಟೆಗೆಲ್ಲ ತಿಂಡಿ ತಿನ್ನೋದು ಇಂಪಾರ್ಟೆಂಟು.